ವಿವರ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವಾಗ ಮಾರ್ನಿಂಗು 6:30 ಆಗಿದೆ. ಸೊ ಇವತ್ತು ಮಾರ್ನಿಂಗು ಬೇಗ ಎದ್ದಿದ್ದೀವಿ ಆ್ಯಂಡ್ ಕಳೆದ ಒಂದು ಬ್ಲಾಗ್ನಲ್ಲಿ ಹೇಳ್ದಂಗೆ ಸೊ ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಿ. ಸೊ ಯಾವ ಟೆಂಪಲ್ಲು ಅಂತ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಂಡ್ ಇವಾಗ ನನ್ನ ಪಾಪುಗೆ ನಾನು ಬ್ರಷ್ ಮಾಡಿಸಿ ಅವಳಿಗೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ತಿನ್ನಿಸ್ಕೊಂಡು ನಂತರ ನಾವು ರೆಡಿಯಾಗಿ ಮತ್ತೆ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಸೊ ಫ್ರೆಂಡ್ಸ್, ನಾನು ನಮ್ಮ ಪಾಪು ಇವಾಗ ಫ್ರೆಶಪ್ ಆಗಿ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಚಂದನ ಇವಾಗ ರೆಡಿ ಆಗ್ತಾ ಇದ್ದಾಳೆ. ಸೊ ಇವಾಗ ಕಾರು ಕೂಡ ಬಂದಿದೆ, ಕೆಳಗಡೆ ವೇಟ್ ಮಾಡ್ತಾ ಇದೆ. ಸೊ ಈಗ ನಾವು ಹೊರಡಬೇಕು. ಸೊ ನಮ್ಮ ರಿಲೇಟಿವ್ ಒಬ್ಬ ಹುಡುಗ ಬರ್ತಾ ಇದ್ದಾನೆ. ಸೊ ಅವನು ಕರ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ನೀನು ಎಲ್ಲಿಗೆ ಹೋಗ್ತಾ ಇದೀಯ ಇವಾಗ? ನೀನು ಎಲ್ಲಿಗೆ ಹೋಗ್ತಾ ಇದೀಯ ಇವಾಗ? ನೀನು ಹೋಗ್ತಾ ಇದೀಯಾ? ಹೋಗೋಣ ಮತ್ತು ದೇವಸ್ಥಾನ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ಮನೆ ಬಿಟ್ಟಿದ್ದೀವಿ. ಸೊ ಕ್ಯಾಬ್ನ ಬುಕ್ ಮಾಡಿದ್ವಿ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಯಾವ ಒಂದು ದೇವಸ್ಥಾನ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ ತಮ್ನೈನಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇದು ಪಾರ್ಟ್ 1 ವಿಡಿಯೋ. ಸೊ ಇನ್ನೊಂದು ವಿಡಿಯೋ ಕೂಡ ಬರುತ್ತೆ. ಒಂದೇ ವಿಡಿಯೋನಲ್ಲಿ ಎಲ್ಲನೂ ನಾನು ಕವರ್ ಮಾಡೋದಕ್ಕಾಗಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಹೀಗಾಗಿ ಇದು ಪಾರ್ಟ್ 1 ವಿಡಿಯೋ. ಇನ್ನೊಂದು ದೇವಸ್ಥಾನದ ಒಳಗಡೆ ಎಲ್ಲ ನಾವು ಪೂಜೆ ಮಾಡಿಸೋದಲ್ಲ, ಇನ್ನೊಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, 2 ವಿಡಿಯೋನೂ ಸಹ ಕೊನೆವರೆಗೂ ನೋಡಿ. ಆ್ಯಂಡ್ ಹಾಗೆ ಈ ಒಂದು ದೇವಸ್ಥಾನದ ಮಹತ್ವ ಏನು ಅನ್ನೋದು ನಿಮಗೆ ಈ ಒಂದು ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ನೀವು ಕೂಡ ಬಂದು ಆರಾಮ್ಸೆ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಹೀಗಾಗಿ ಹೇಳ್ತಾ ಇದ್ದೀನಿ. ಸೊ 2 ವಿಡಿಯೋನೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಂಡ್ ಹಾಗೆ ನಾನು ಈ ಒಂದು ದೇವಸ್ಥಾನಕ್ಕೆ 3ನೇ ಸತಿ ಹೋಗ್ತಾ ಇರೋದು. ಸೊ ಕಳೆದ ವರ್ಷ ನಾನು ಈ ಒಂದು ವಿಡಿಯೋನ ಹಾಕಿದ್ದೀನಿ, ಬಟ್ ನಾನು ಲೆಂತ್ ವಿಡಿಯೋನ ಹಾಕಿಲ್ಲ. ಸೊ ಲಾಸ್ಟ್ ಟೈಮು ನಾನು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಸೊ ಹೀಗಾಗಿ ಸಿಂಪಲ್ಲಾಗಿ ನಾನು ವೀಡಿಯೋಸ್ನ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋನಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಕೊನೆಯವರೆಗೂ ನಾವು ಮನೆ ರೀಚ್ ಆಗೋವರೆಗೂ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ಹೇಳ್ದಂಗೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈ ಥರ ನಾವು ಲಾಂಗ್ ಎಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಹೈವೇನಲ್ಲಿ ಹೋಗೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ದೇವಸ್ಥಾನ ಎಲ್ಲ ಹಳ್ಳಿಗಳ ಕಡೆ ಇರೋದ್ರಿಂದ ಆಲ್ಮೋಸ್ಟು ಸೊ ನಾವು ಒಂದು ದರ್ಶನ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬ ಪ್ರಶಾಂತವಾಗಿರುತ್ತೆ. ಆ್ಯಂಡ್ ಹಾಗೆ ತುಂಬ ಹಚ್ಚ ಹಸಿರಿಂದ ಕೂಡಿರುತ್ತೆ. ಹಳ್ಳಿ ಲೈಫೇ ಒಂಥರ ಸಖತ್ತಾಗಿರುತ್ತೆ. ಆ ಕಡೆ ಎಲ್ಲ ನಾವು ವಿಸಿಟ್ ಮಾಡೋದಾಗಿರ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ. ಒಂದು ಸ್ವಲ್ಪ ಖಾಲಿ ಪ್ಲೇಸು, ಜಾಸ್ತಿ ವೆಹಿಕಲ್ಸ್ ಎಲ್ಲ ಓಡಾಡಲ್ಲ, ಬಟ್ ಹೈವೇ ಆಗಿರೋದ್ರಿಂದ ಜಾಸ್ತಿ ವೆಹಿಕಲ್ಸ್ ಓಡಾಡಲ್ಲ. ಸೊ ಸಂಡೇ ನಾವು ಹೋಗಿದ್ದು, ಬಟ್ ತುಂಬ ಅಂದರೆ ನಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ದೀವಿ. ಸೊ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಮನೇಲಿ, ಸ್ವಲ್ಪ ಬೇಗನೆ ಎದ್ದಿರೋದ್ರಿಂದ ಮನೇಲಿ ಏನೂ ಮಾಡೋಕ್ಕಾಗಿಲ್ಲ. ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡತ್ತೆ ಅಂತ. ಸೊ ಎಲ್ಲರೂ ನಾವು ಆಚೆ ಹೋಗ್ಬೇಕಾದ್ರೆ ಮನೇಲಿ ಏನೂ ಮಾಡೋದಿಲ್ಲ. ಸೊ ಒಂದು ಹೋಟ್ಲಿಗೆ ಬಂದಿದ್ದೀವಿ. ನಾನು ಇಡ್ಲಿ ಸಾಂಬಾರನ್ನ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಇಡ್ಲಿ ಸಾಂಬಾರನ್ನ ಆರ್ಡ್ರ್ ಮಾಡ್ಕೊಂಡ್ವಿ ನಾವು. ಆ್ಯಂಡ್ ಹಾಗೆಯೇ ನಮ್ಮ ಪಾಪು ಮನೆಯಲ್ಲಿನೇ ಅವಳಿಗೆ ಕಾರ್ನ್ಫ್ಲೇಕ್ಸ್ನ ತಿನ್ನಿಸ್ಕೊಂಡು ಬಂದಿದ್ದೆ. ಸೊ ಅವಳು ಇಲ್ಲಿ ಒಂದೇ ಒಂದು ಇಡ್ಲಿ ತಿನ್ಸೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಇಡ್ಲಿ ತಿನ್ನಲಿಲ್ಲ. ಅಷ್ಟಾಗಿ ಒಂದು ಅರ್ಧ ಇಡ್ಲಿ ತಿಂದು ಅವಳಿಗೆ ಬೇಡ ಅಂತ ಹೇಳಿದ್ರು. ಸೊ ಈ ಥರ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಇಡ್ಲಿ ಸಾಂಬಾರು ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ತಿಂದ್ಕೊಂಡು. ನೆಕ್ಸ್ಟ್ ನಾವು ಮತ್ತೆ ಇಲ್ಲಿ ಮತ್ತೆ ಟ್ರಾವೆಲಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ನಾವು ರೀಚ್ ಆದ್ವಿ ನಮ್ಮ ಒಂದು ಬೋವರಹ ಸ್ವಾಮಿಯ ಒಂದು ಟೆಂಪಲ್ಗೆ. ಕಲ್ಲಹಳ್ಳಿಯಲ್ಲಿ ಬರುತ್ತೆ ಇದು. ಸೊ ಮಂಡ್ಯ ಹತ್ರ ಪಾಂಡವಪುರ ಕಲ್ಲಹಳ್ಳಿ ಹತ್ರ ಬರುತ್ತೆ ನಮ್ಮ ಒಂದು ಬೋವರಹ ಸ್ವಾಮಿ ದೇವಸ್ಥಾನ. ಸೊ ಎಷ್ಟು ಚೆನ್ನಾಗಿದೆ, ಕೆರೆ ಇದೆ ಸುತ್ತಮುತ್ತಲು, ಆರಾಮ್ಸೆ ಪಾರ್ಕ್ ಮಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಜಾಗ ಇದೆ. ಸೊ ಸಖತ್ತಾಗಿ ಗಾಳಿ ಬೀಸ್ತಾ ಇತ್ತು. ನಾವು ಮಧ್ಯಾಹ್ನ ರೀಚ್ ಆಗಿದ್ದು ಒಂದು 2 ಗಂಟೆ ಒಳಗಡೆ ರೀಚ್ ಆದ್ವಿ, 1:30 ಏನೋ ಆಗಿತ್ತು. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿ ಏನೇ ಒಂದು ಪೂಜೆ ಸಾಮಾನು ಏನಾದರೂ ಬೇಕಾಯಿತು ಅಂದರೆ ಎಲ್ಲ ಇಲ್ಲೇ ನೀವು ನೋಡ್ತಾ ಇರ್ಬೋದು. ಎಲ್ಲ ಒಂದು ಟೆಂಪಲ್ಸಲ್ಲೂ ಇದೇ ಥರನೇ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಪೂಜೆ ಸಾಮಾನು ಪ್ರತಿಯೊಂದು ಕೂಡ, ತಿಂಡಿ ಏನಾದರೂ ಬೇಕಾಯಿತು ಅಂತಂದರೆ ಜ್ಯೂಸು ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಆ್ಯಂಡ್ ಹಾಗೆ ಪಕ್ಕದಲ್ಲಿ ವಾಶ್ರೂಮ್ ಕೂಡ ಇದೆ, ಟಾಯ್ಲೆಟು. ಸುಮಾರಾಗಿ ಕ್ಲೀನಾಗಿರುತ್ತೆ, ಬಟ್ ಒಬ್ಬರಿಗೆ 5 ರೂಪೀಸ್ ಕೊಡಬೇಕು. ಸೊ ಸ್ವಲ್ಪ ಫ್ರೆಶಪ್ ಆಗಿ ಒಂದು ಸ್ವಲ್ಪ ಮುಖ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ನೋಡಿ ಸುಮಾರು ವೆಹಿಕಲ್ಸ್ ಪಾರ್ಕ್ ಆಗಿದೆ ಇಲ್ಲಿ.
ಪಾರ್ಕ್ ಮಾಡಿದ್ದಾರೆ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಬಟ್ ಬೇರೆ ದೇವಸ್ಥಾನಗಳು ತುಂಬಾ ರಶ್ ಇರುತ್ತೆ, ನಿಂತ್ಕೊಂಡೇ ಇರಬೇಕು ಕ್ಯೂ ಅಲ್ಲಿ. ಬಟ್ ಇಲ್ಲಿ ಎಷ್ಟೇ ರಶ್ ಇದ್ರೂ ಆದಷ್ಟು ಬೇಗ ಪೂಜೆನ ಮಾಡಿಸಿ ಕಳಿಸ್ಬಿಡ್ತಾರೆ. ಸೊ ಅದೊಂದು. ಸೊ ಜಾಸ್ತಿ ಹೊತ್ತು ನಾವು ನಿಂತ್ಕೊಳ್ಳಿಲ್ಲ, ಬಟ್ ಜನ ಇದ್ದರು. ನೋಡಿ, ಇಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ. ಸೊ ಆ ಕಡೆ ಜೆಂಟ್ಸ್ ವಾಶ್ರೂಮ್ ಇದೆ, ಈ ಕಡೆ ಲೇಡೀಸ್ ವಾಶ್ರೂಮ್ ಇದೆ. ಸೊ ಸ್ವಲ್ಪ ಫೇಸ್ನ ವಾಶ್ ಮಾಡಿಕೊಂಡು ನಾವೀಗ ಮತ್ತೆ ಸ್ವಲ್ಪ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಟ್ರಾವೆಲಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸಿತ್ತು. ಸೊ ಸ್ವಲ್ಪ ಹೇರ್ನೆಲ್ಲ ಕೋಮ್ ಮಾಡಬೇಕಿತ್ತು. ಸೊ ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಪಾಪುಗೂ ಕೂಡ ಸ್ವಲ್ಪ ಫ್ರೆಶ್ ಅಪ್ ಮಾಡೋದಿತ್ತು. ಸೊ ಮತ್ತೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಬರ್ತೀವಿ ಟೆಂಪಲ್ಗೆ. ಆ್ಯಂಡ್ ಇಲ್ಲಿ ನಿಮಗೆ ದೇವ್ರ ಫೋಟೋ ಆಗಿರ್ಬೋದು, ಪೂಜೆ ಸಾಮಾನು ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ವಿಸಿಟ್ ಮಾಡಿರೋರು ಗೊತ್ತಿರುತ್ತೆ. ಆ್ಯಂಡ್ ಪಕ್ಕದಲ್ಲೇ ಅನ್ನಪ್ರಸಾದ ಕೂಡ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಒಂದು ದೇವಸ್ಥಾನ. ತುಂಬ ಈ ಸತಿ ನೆಮ್ಮದಿಯಾಗಿ ನನಗೆ ದರ್ಶನ ಆಯಿತು. ಕಳೆದ 2 ಸತಿಗಿಂತನೂ ಈ ಸತಿ ತುಂಬ ಕಂಫರ್ಟಬಲ್ ಆಗಿ ತುಂಬಾ ನೆಮ್ಮದಿಯಾಗಿ ದರ್ಶನ ಆಯಿತು. ಆರಾಮ್ಸೆ ಹೋಗಿ ಆರಾಮ್ಸೆ ಬಂದ್ವಿ. ಸ್ವಲ್ಪ ರಶ್ ಇತ್ತು, ಬಟ್ ರಶ್ ಇದ್ರೂ ಕೂಡ ಆದಷ್ಟು ಬೇಗನೆ ದರ್ಶನ ಸಿಕ್ತು ನಮಗೆ. ಮತ್ತು ಅನ್ನಪ್ರಸಾದನೂ ಕೂಡ ಅಷ್ಟೇ ಚೆನ್ನಾಗಾಯಿತು. ಸೊ ನಮ್ಮ ಚಂದನ ಇಲ್ಲಿ ತಲೆ ಬಾಚ್ಕೊಳ್ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾವು ಒಂದು ಸತಿ ಕಾರ್ ಹತ್ರ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತಮುತ್ತ ಸಕ್ಕತ್ತಾಗಿದೆ. ಸೊ ಈ ಥರ ಎಲ್ಲ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಒಂದು ಪ್ಲೇಸು. ಸೊ ಕೆರೆ ಅಂತೂ ಸಕ್ಕತ್ತಾಗಿದೆ. ನೋಡಿ, ಈ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ತುಂಬಿಕೊಂಡಿದೆ. ಅಲ್ಲಿ ಬಂದಿದ್ಯಾ ನೀನು? ಚಾಮುಂಡೇಶ್ವರನ ಬಂದಿದ್ಯಾ? ಹೌದಾ? ಬಾಬು ಬಾ. ಏನಿತ್ತು ಅಂಬಾ? ಸೊ ಫ್ರೆಂಡ್ಸ್, ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ದೇವಸ್ಥಾನ ಇನ್ನೂ ಪೂರ್ತಿಯಾಗಿ ಕಟ್ಟಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ನೀವು ಕಳೆದ ಒಂದು ವಿಡಿಯೋನೆಲ್ಲ ನೋಡಿರ್ಬೋದು. ನಾನು ಸುಮಾರು ಒಂದು ವರ್ಷದ ಹಿಂದೆನೂ ಕೂಡ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ದೇವಸ್ಥಾನದ್ದು. ಸೊ ಇವಾಗ ನಾನು ಜಸ್ಟ್ ಇದೊಂದು ವಿಡಿಯೋನಲ್ಲಿ ಸಣ್ಣ ಒಂದು ವಿಡಿಯೋನ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಲಾಂಗ್ ವಿಡಿಯೋ ಬರುತ್ತೆ, ಪಾರ್ಟ್ 2 ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಪೂಜೆ ಮಾಡಿಸಿರುವಂಥ ವಿಡಿಯೋ, ದೇವರ ದರ್ಶನದ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇವತ್ತಿನ ಈ ಒಂದು ಪಾರ್ಟ್ 1 ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.